Okay, so this is a focal length of convex lens. Convex lens to focal length calculate ಮಾಡ್ಕೋಬೇಕು. So this is a lens actually. ಈ ಕಾನ್ವೆಕ್ಸ್ ಲೆನ್ಸ್ ಟು ಫೋಕಲ್ ಲೆಂತ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯೂಸ್ ಮಾಡಿ ಮಕ್ಕಳೆಲ್ಲ ಯೂಸ್ ಮಾಡಿ ಹೊಡೆದಾಕ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಸೊ ದಿಸ್ ಇಸ್ ಅ ಆಕ್ಚುಯಲ್ ಥಿಯರಿ ಪಾರ್ಟ್. ಇಟ್ಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಇಸ್ ಅ ಲೆನ್ಸ್. ದಿಸ್ ಇಸ್ ಅನ್ ಆಬ್ಜೆಕ್ಟ್ AB. This is the bottommost point of an object. This is the top one. So A in the light ray pass ಆಗುತ್ತೆ. It passes along the principal axis. Hence it will never deviate because the angle of incidence is 0. Hence angle of incidence refraction is also 0. B in the light ray pass ಆಗ್ತಿದೆ. ಆಕ್ಚುಲಿ ಸ್ಕೇಲ್ ತಗೊಂಡು ಬರಬೇಕು. ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ರಫ್ ಆಗಿ ಬರೀತಾ ಇದ್ದೀನಿ. ಲೆನ್ಸ್ ಮೇಲೆ ಲೈಟ್ ಬಿದ್ದ ತಕ್ಷಣ it will deviate. This is what a converging lens, hence it converges the light. So B in the ಇನ್ನೊಂದು ಲೈಟ್ ರೇ ಪಾಸ್ ಆಗುತ್ತೆ. ಇಟ್ passes along optic center. ಸೊ ಇದೆಲ್ಲೋ ಪಾಯಿಂಟ್ ಹೋಗಿ ಸೇರ್ಬೋದು. ಈ ಪಾಯಿಂಟಲ್ಲಿ ನಮಗೆ ಇಮೇಜ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ಪಾಯಿಂಟ್ ಬಿ, ಹೆನ್ಸ್ ಇಟ್ಸ್ ಬಿ ಡ್ಯಾಶ್. ಸೊ ಈ ಲೈನಿಂದ ಬರ್ತಿರೋದು ಎ, ಹಾಗಾಗಿ ಎ ಡ್ಯಾಶ್. ಹಾಗಾದರೆ ದಿಸ್ ಇಸ್ ವಾಟ್ ಅನ್ ಆಬ್ಜೆಕ್ಟ್ ಆ್ಯಂಡ್ ದಿಸ್ ಇಸ್ ಇಮೇಜ್. ಈ ಆಬ್ಜೆಕ್ಟ್ ಇಮೇಜಲ್ಲಿ ಇನ್ವರ್ಟ್ ಆಗಿ ಬರ್ತಾ ಇದೆ. ಸೊ ನಾನು ಈ ಎಕ್ಸ್ಪೆರಿಮೆಂಟ್ ಮುಖಾಂತರ, ಪ್ಯಾರಲಾಕ್ಸ್ ಮೆಥಡ್ ಮುಖಾಂತರ ಇನ್ನೊಂದು ಆಬ್ಜೆಕ್ಟ್ ತಗೊಂಡು ಆಬ್ಜೆಕ್ಟ್ನ ನಿಲ್ಲಿಸ್ಕೋಬೇಕು. ಸೊ ದಿಸ್ ಇಸ್ ಸೆಕೆಂಡ್ ಆಬ್ಜೆಕ್ಟ್. ಈ ಸೆಕೆಂಡ್ ಆಬ್ಜೆಕ್ಟ್ ಮೇಲೆ ಫಸ್ಟ್ ಆಬ್ಜೆಕ್ಟು ಇನ್ವರ್ಟೆಡ್ ಇಮೇಜ್ ನಿಲ್ಲಿಸ್ಕೊಬೇಕು. ಸೊ ಹಿಂಗೆ ನಿಲ್ಲಿಸ್ಕೊಂಡ್ರೆ ಎಕ್ಸ್ಪೆರಿಮೆಂಟ್ ಮುಗೀತು ಅಂತ. ಈ ಎಕ್ಸ್ಪೆರಿಮೆಂಟ್ಗೋಸ್ಕರ ಬೇಕಾಗಿರೋದು ಇಸ್ ಅ ಸ್ಕ್ರೀನ್. ದಿಸ್ ಇಸ್ ವಾಟ್ ಅ ಲೆನ್ಸ್ ಸ್ಟ್ಯಾಂಡ್. And this is a lens, and this is object 1, and this is object 2 on the measuring scale, and this is a stool. Object first an object na elli idkobeku anta gottagbeku andre first nange F and 2F gottagbeku. Capital F ಮತ್ತೆ 2F gottagbeku. So F and 2F gottaglike ಒಂದು rough method. This is a lens. ಈ ಲೆನ್ಸ್ಗೆ ಆ ಕಡೆಯಿಂದ ಲೈಟ್ ರೇಸ್ ಬರ್ತಿರುತ್ತೆ. ಆ ಲೈಟ್ ರೇಸ್ನ ಅದು ಕನ್ವರ್ಜ್ ಮಾಡುತ್ತೆ. ಸೊ ಇದೆಲ್ಲೋ ಕನ್ವರ್ಜ್ ಆಗ್ತಾ ಇದೆ. ಸೊ ಲೈಟ್ ರೇ ಕನ್ವರ್ಜ್ ಆಗಬೇಕು ಅಲ್ಲಿ. ಎಸ್, ಅದು ಕನ್ವರ್ಜ್ ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಆರ್ ರಫ್ ಕ್ಯಾಲ್ಕುಲೇಷನ್ಸ್ ಟು ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಎಫ್. ಕರೆಕ್ಟ್? ನೋಡಿ, ಇಲ್ಲಿ ಇಮೇಜ್ ಬರ್ತಾ ಇದೆ. ಎಸ್, ಇಮೇಜ್ ಬರ್ತಾ ಇದೆ. ಎಸ್, ಸೊ ರಫ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊತಾ ಇದ್ದೀನಿ. ಇಟ್ಸ್ ಅರೌಂಡ್ 10 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ 10.5 ಸಮಥಿಂಗ್. ಎಸ್, ಇಟ್ಸ್ ಓಕೆ. 10.5 ಇಸ್ ಅ ರಫ್ ಕ್ಯಾಲ್ಕುಲೇಷನ್ಸ್ ಟು ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಎಫ್. ಸೊ ನನಗಿವಾಗ ಕ್ಯಾಪಿಟಲ್ ಎಫ್ ಗೊತ್ತಾಯಿತು. ಕ್ಯಾಪಿಟಲ್ ಎಫ್ ಬಂದು 10.5. ಸೊ 2F ಎಷ್ಟಾಗುತ್ತೆ? ಇಟ್ಸ್ 21. ಸೊ ನಾನು ಆಬ್ಜೆಕ್ಟ್ನ ಎಲ್ಲಿಡಬೇಕು ಅಂದರೆ ಬಿಟ್ವೀನ್ ಎಫ್ ಆ್ಯಂಡ್ 2F. ಸೊ ಎಲ್ಲರ ಮಧ್ಯೆ ಇಡಬೇಕು ನಾನು. ಸೊ ಇಲ್ಲೆಲ್ಲೋ ಎಫ್ ಬರುತ್ತೆ, ಸೊ ಇಲ್ಲೆಲ್ಲೋ ಎಫ್ ಬರುತ್ತೆ, ಇಲ್ಲೆಲ್ಲೋ 2F ಬರುತ್ತೆ. ಆಬ್ಜೆಕ್ಟ್ನ ಇನ್ ಬಿಟ್ವೀನ್ ಇಡಬೇಕು. ಅದಕ್ಕೋಸ್ಕರ ಎಫ್ ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಸೊ ಸ್ಕ್ರೀನ್ ಕೆಲಸ ಮುಗೀತು ನಮಗೆ. ನೆಕ್ಸ್ಟ್ ನಂಗೆ ಬೇಕಾಗಿರೋದು ಜಸ್ಟ್ ಲೆನ್ಸ್ ಆ್ಯಂಡ್ ಲೆನ್ಸ್ ಸ್ಟ್ಯಾಂಡ್. ಈ ಸ್ಟೂಲ್ ಮೇಲೆ ಇಡ್ತಾ ಇದ್ದೀನಿ ಟು ಮ್ಯಾಕ್ಸಿಮೈಸ್ ದ ಹೈಟ್, ರೈಟ್? ಸೊ ದಿಸ್ ಇಸ್ ದ ಆಬ್ಜೆಕ್ಟ್, ಕರೆಕ್ಟ್? ದೀಸ್ ಆರ್ ದ ಆಬ್ಜೆಕ್ಟ್ಸ್. ಫಸ್ಟ್ ಆಬ್ಜೆಕ್ಟು ಇಲ್ಲಿ ಇಟ್ಕೋತಾ ಇದ್ದೀನಿ. ದಿಸ್ ಇಸ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಹೈಟ್ ಎಷ್ಟಿರಬೇಕು ಅಂದರೆ ಆಲ್ಮೋಸ್ಟ್ ಲೆನ್ಸ್ನ ಸೆಂಟರ್ ಎಷ್ಟಿದೆಯೋ ಅಲ್ಲಿ ಗಂಟೆ ಇಟ್ಕೋಬೇಕು. ಒಂದು ರಫ್ ಆಗಿ ಇಟ್ಕೊಳ್ಳಿ. ದಿಸ್ ಇಸ್ ಅ ಪಿನ್ ಮೆಥಡ್, ರೈಟ್? ಸೊ ಫಸ್ಟ್ ನಾನು ಇವಾಗ ಆಬ್ಜೆಕ್ಟ್ ಇಟ್ಕೋತಾ ಇದ್ದೀನಿ. ಆಬ್ಜೆಕ್ಟ್ನ ಎಲ್ಲಿಡಬೇಕು ಅಂದರೆ ಇನ್ ಬಿಟ್ವೀನ್ ಎಫ್ ಆ್ಯಂಡ್ 2F ಇಡಬೇಕು. ಎಫ್ ಎಷ್ಟು? ಇಟ್ಸ್ 10.5. 2F 21. ನಾನು ಇನ್ನು ಬಿಟ್ವೀನ್ ಇಟ್ಕೋತೀನಿ. ಆಲ್ಮೋಸ್ಟ್ 15 ಸೆಂಟಿಮೀಟರ್ ಇಟ್ಕೋತೀನಿ. ನೋಡಿ, ಈ ಸೆಂಟಿಮೀಟ್ರಿಂದ ಈ ಆಬ್ಜೆಕ್ಟ್ನ ಪಿನ್ನ ಸೆಂಟ್ರಿಗೆ 15 ಸೆಂಟಿಮೀಟರ್ ಇಟ್ಕೊಂಡಿದ್ದೀನಿ. ಓಕೆನಾ? ಇಟ್ಕೊಂಡು ಸೊ ನಾನು ಇದನ್ನ ಆಬ್ಜೆಕ್ಟ್ನ, ಈ ಆಬ್ಜೆಕ್ಟ್ ಇನ್ವರ್ಟೆಡ್ ಇಮೇಜ್ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಬೇಕು. ಎಸ್, ಅಬ್ಸರ್ವ್ ಮಾಡಿ. ಆಬ್ಜೆಕ್ಟು ಇನ್ವರ್ಟೆಡ್ ಇಮೇಜ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಫಸ್ಟ್ ಆಬ್ಜೆಕ್ಟ್ ಇದೆ. ಫಸ್ಟ್ ಆಬ್ಜೆಕ್ಟ್ದು
ಇನ್ವರ್ಡ್ ಇಮೇಜ್ ಬರ್ತಾ ಇದೆ. ದಿಸ್ ಇಸ್ ಸೆಕೆಂಡ್ ಆಬ್ಜೆಕ್ಟ್. ಸೆಕೆಂಡ್ ಆಬ್ಜೆಕ್ಟ್ ಮೇಲೆ ಫಸ್ಟ್ ಆಬ್ಜೆಕ್ಟು ಇನ್ವರ್ಡ್ ಇಮೇಜ್ ಇಂತ ಫೋಕಸ್ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ, ಫೋಕಸ್ ಆಗಿದೆ, ಕರೆಕ್ಟ್. ಸೊ ಫೋಕಸ್ ಆದದ್ದು ಒಂದು ವಿಚಾರ. ಇನ್ನೊಂದು, ಅದು ಪ್ಯಾರಲಾಕ್ಸ್ ಮೆಥಡ್ ಮುಖಾಂತರ ಫೋಕಸ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ಲೆಫ್ಟ್ ಟು ರೈಟ್ ಮೂವ್ ಮಾಡಬೇಕು ನೋಡಿ. ನಾನು ಕ್ಯಾಮ್ರಾನ ಲೆಫ್ಟಿಗೆ ಮೂವ್ ಮಾಡ್ತಾ ಇದ್ದೀನಿ, ಎರಡು ರೈಟಿಗೆ ಮೂವ್ ಆಗ್ತಾ ಇದೆ, ಬಟ್ ಸಪ್ರೇಟಾಗಿ ಮೂವ್ ಆಗ್ತಾ ಇದೆ. ನೀವು ಕ್ಯಾಮ್ರಾನ ರೈಟಿಗೆ ಮೂವ್ ಮಾಡಿದ್ರೆ ಲೆಫ್ಟಿಗೆ ಮೂವ್ ಆಗ್ತಿದೆ, ಬಟ್ ಸಪ್ರೇಟಾಗಿ ಮೂವ್ ಆಗ್ತಿದೆ. ದಟ್ ಇಸ್ ನಾಟ್ ಅ ಕರೆಕ್ಟ್ ವೇ ಆ್ಯಕ್ಚುಲಿ. ಫೋಕಸ್ ಮಾಡ್ತಾ ಓಕೆ ನೋಡಿ, ಇವಾಗ ಆಬ್ಜೆಕ್ಟ್ ಇಮೇಜ್ ಎರಡು ಕೂಡ ಫೋಕಸ್ ಆಗಿದೆ. ಕ್ಯಾಮ್ರಾ ಲೆಫ್ಟಿಗೆ ಬಂದರೆ ಆಬ್ಜೆಕ್ಟ್ ಎರಡು ಕೂಡ ರೈಟಿಗೆ ಹೋಗ್ತಾ ಇದೆ, ಕರೆಕ್ಟ್ ಆಗಿದೆ. ಸೊ ಕ್ಯಾಮ್ರಾ ರೈಟಿಗೆ ಹೋದರೆ ಎರಡು ಕೂಡ ಜೊತೆ ಲೆಫ್ಟಿಗೆ ಬರ್ತಾ ಇದೆ, ಸೊ ಕರೆಕ್ಟ್ ಆಗಿದೆ. ಸೊ ಹಿಂಗಿದ್ದಾಗ ನೀವು ಡಿಸ್ಟೆನ್ಸ್ ತೊಗೋಬೇಕು. ಸೊ ಫಸ್ಟ್ ಡಿಸ್ಟೆನ್ಸ್ ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡಿ. ಆಬ್ಜೆಕ್ಟಿಂದ ಲೆನ್ಸ್ಗೆ 15 ಇದೆ, 15 ನೋಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲೆನ್ಸಿಂದ ಇಮೇಜ್ ಸೆಂಟರ್ಗೆ 32 ಇದೆ, 32 ಮಾಡ್ಕೊಂಡಿದ್ದೀನಿ. ಸೊ ಇದು ಫಸ್ಟು ಟ್ರಯಲ್ ಆಯಿತು. ಸೆಕೆಂಡ್ ಟ್ರಯಲ್, ಜಸ್ಟ್ ಇನ್ಕ್ರೀಸ್ ದ ಲೆಂತ್ ಆಫ್ ಎನ್ ಆಬ್ಜೆಕ್ಟ್ನ 1 ಸೆಂಟಿಮೀಟರ್ ದೂರ ತಗೊಂಡೆ. ಯಾವಾಗ 1 ಸೆಂಟಿಮೀಟರ್ ದೂರ ತಗೊಂಡೆ, ಈಗ ಫೋಕಸ್ ಆಗಲಿಲ್ಲ, ಇವಾಗ ಡಿಸ್ಟರ್ಬ್ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ, ಡಿಸ್ಟರ್ಬ್ ಆಗಿದೆ. ಈಗ ನೀವು ಲೆಫ್ಟ್ ಟು ರೈಟ್ ಮೂವ್ ಆದರೆ ಜೊತೆಲಿ ಮೂವ್ ಆಗಲ್ಲ, ಸಪ್ರೇಟಾಗಿ ಮೂವ್ ಆಗ್ತಾ ಇದೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ನಿಲ್ಲಿಸ್ತೀನಿ ನೋಡಿ, ಇವಾಗ ಡಿಸ್ಟೆನ್ಸ್ ನಿಲ್ಲಿಸ್ತಾ ಇದ್ದೀನಿ, ಸ್ವಲ್ಪ ಡಿಸ್ಟೆನ್ಸ್ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನಿಮ್ಗೆ ಗೊತ್ತಿಲ್ಲ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಇಮೇಜ್ ಡಿಸ್ಟೆನ್ಸ್ ಕಮ್ಮಿ ಆಗಬೇಕು. ಇವಾಗ ನೋಡಿ ಲೆಫ್ಟಿಗೆ ಮೂವ್ ಆಗಿ ಆಬ್ಜೆಕ್ಟ್ಗಳು ಎರಡು ಕೂಡ ರೈಟಿಗೆ ಹೋಗ್ತಾ ಇದೆ, ಕರೆಕ್ಟ್. ನೀವು ರೈಟಿಗೆ ಮೂವ್ ಆಗಿ ಎರಡು ಆಬ್ಜೆಕ್ಟ್ ಮತ್ತು ಇಮೇಜ್ ಪಿನ್ಗಳು ಎರಡು ಕೂಡ ಲೆಫ್ಟಿಗೆ ಬರ್ತಾ ಇದೆ. ಸೊ ಕರೆಕ್ಟಾಗಿದೆ, ಅಬ್ಸರ್ವ್ ಮಾಡಿ. ಹಂಗೆ ಕ್ಯಾಮ್ರಾ ಲೆಫ್ಟಿಗೆ ಹೋದರೆ ಇಮೇಜ್ ಪಿನ್ ರೈಟ್ಗೆ ಹೋಗ್ತಾ ಇದೆ, ಕ್ಯಾಮ್ರಾ ರೈಟ್ಗೆ ಹೋದರೆ ಇಮೇಜ್ ಪಿನ್ ಲೆಫ್ಟಿಗೆ ಬರ್ತಾ ಇದೆ. ಸೊ ಕರೆಕ್ಟಾಗಿದೆ. ಇವಾಗ ಅಗೇನ್ ಡಿಸ್ಟೆನ್ಸ್ ಮೆಷರ್ ಮಾಡ್ಕೋಬೇಕು. ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು 16, 1 ಸೆಂಟಿಮೀಟರ್ ರೈಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫ್ರಮ್ ಲೆನ್ಸ್ ಟು ಇಮೇಜ್ ಇಟ್ಸ್ 27, ಕರೆಕ್ಟ್. ನೆಕ್ಸ್ಟ್ ಮೂರನೇ ಟ್ರಯಲ್ ಮಾಡೋಣ. ಮೂರನೇ ಟ್ರಯಲ್ ಜಸ್ಟ್ 1 ಸೆಂಟಿಮೀಟರ್ ಇನ್ಕ್ರೀಸ್ ಮಾಡ್ಕೊಳ್ಳಿ, 17 ಸೆಂಟಿಮೀಟರ್ ಆಗಿದೆ. ಜಸ್ಟ್ 17 ಸೆಂಟಿಮೀಟರ್. ಮತ್ತೆ ಡಿಸ್ಟರ್ಬ್ ಆಗಿದೆ, ಅಬ್ಸರ್ವ್ ಮಾಡಿ, ಮತ್ತೆ ಡಿಸ್ಟರ್ಬ್ ಆಗಿದೆ. ಲೆಫ್ಟಿಗೆ ಮೂವ್ ಆಗಿ ಜೊತೆಲಿ ಹೋಗ್ತಾ ಇಲ್ಲ. ಸೊ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ನಾನು, ಇವಾಗ ಸ್ವಲ್ಪ ವೇರಿ ಮಾಡ್ತೀನಿ. ಎಸ್, ಫೋಕಸ್ ಆಗಿದೆ. ಈಗ ಕ್ಯಾಮ್ರಾ ಲೆಫ್ಟಿಗೆ ಬರಲಿ, ಇಮೇಜ್ ಪಿನ್ಗಳು ರೈಟ್ಗೆ ಹೋಗ್ತಾ ಇದೆ. ಕ್ಯಾಮ್ರಾ ರೈಟ್ಗೆ ಹೋದರೆ ಇಮೇಜ್ ಪಿನ್ ಲೆಫ್ಟಿಗೆ ಬರ್ತಾ ಇದೆ. ಎಸ್, ಕರೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಮೆಷರ್ಮೆಂಟ್ ಅಗೇನ್. ಆಬ್ಜೆಕ್ಟ್ ಡಿಸ್ಟೆನ್ಸ್ 17, ಇಮೇಜ್ ಡಿಸ್ಟೆನ್ಸ್ ಫ್ರಮ್ ದ ಲೆನ್ಸ್ ಟು ದ ಇಮೇಜ್ ಇಟ್ಸ್ ಆಲ್ಮೋಸ್ಟ್ 24 ನೋಡಿ, ಅಬ್ಸರ್ವ್ ಮಾಡಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಇಮೇಜ್ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಇದೆ, ಕರೆಕ್ಟಾ? ಇದು ಟ್ರಯಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ 18 ಸೆಂಟಿಮೀಟರ್, 19 ಸೆಂಟಿಮೀಟರ್, 20 ಸೆಂಟಿಮೀಟರ್ ಟ್ರಯಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ರಿಡ್ಯೂಸ್ ಆಗ್ತಾ ಬರ್ತಿರುತ್ತೆ. ಸೊ ಫಾರ್ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ವಿ ಸಿಗುತ್ತೆ ನಿಮಗೆ. ಇದಕ್ಕೆ ನೀವು ಗ್ರಾಫ್ ಹಾಕೋಬೇಕು ನೋಡಿ. ಗ್ರಾಫ್ ಹಾಕೊಂಡ್ರೆ ಹಿಂಗೆ ಬರುತ್ತೆ ಆಲ್ಮೋಸ್ಟ್ ನೋಡಿ, ಇಲ್ಲಿ ಇದೆಯಲ್ಲ ಸೆಕೆಂಡ್ ಕ್ವಾಡ್ರೆಂಟ್ ಹಾಕಿದ್ದಾರೆ, ಸೆಕೆಂಡ್ ಕ್ವಾಡ್ರೆಂಟ್. ಬರೀ ಗ್ರಾಫ್ ಅಂತ ಬಂದ ತಕ್ಷಣ 4th ಕ್ವಾಡ್ರೆಂಟ್ ಬರುತ್ತೆ ಆ್ಯಕ್ಚುಲಿ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ 4th ಕ್ವಾಡ್ರೆಂಟ್. ಇಲ್ಲಿ ನಾವು ಫಸ್ಟ್ ಕ್ವಾಡ್ರೆಂಟ್ ಯೂಸ್ ಮಾಡ್ತಿಲ್ಲ, ಸೆಕೆಂಡ್ ಕ್ವಾಡ್ರೆಂಟ್ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ನೋಡಿ, ಎಕ್ಸ್ ಆಕ್ಸಿಸಲ್ಲಿ ಯು ಇದೆ, ವೈ ಆಕ್ಸಿಸಲ್ಲಿ ವಿ ಇದೆ. ವಿ ಇಸ್ ಆಲ್ವೇಸ್ ಪಾಸಿಟಿವ್, ಬಟ್ ಯು ಇಸ್ ಆಲ್ವೇಸ್ ನೆಗೆಟಿವ್. ಬಿಕಾಸ್ ಅದು ಲೆನ್ಸ್ ಆಗಿರಲಿ, ಮಿರರ್ ಆಗಿರಲಿ, ದ ಆಬ್ಜೆಕ್ಟ್ ಈಸ್ ಆಲ್ವೇಸ್ ಇಟ್ ಈಸ್ ಅಟ್ ಫ್ರಂಟ್ ಆಫ್ ಅ ಮಿರರ್ ಆರ್ ಅ ಲೆನ್ಸ್. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್, ಯಾವುದು ಲೆನ್ಸ್ನ ಮುಂದೆ ಇದೆಯೋ ವಿಚ್ ಈಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಡೈರೆಕ್ಷನ್, ಹೆನ್ಸ್ ಯು ಈಸ್ ಆಲ್ವೇಸ್ ನೆಗೆಟಿವ್. ಸೊ ಎಕ್ಸು ನೆಗೆಟಿವ್ ಇರೋದು, ವೈ ಪಾಸಿಟಿವ್ ಆಗಿರೋದು ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್. ಹಾಗಾಗಿ ಸೆಕೆಂಡ್ ಕ್ವಾಡ್ರೆಂಟ್ಗೆ ನಾವು ಗ್ರಾಫ್ ಹಾಕ್ತೀವಿ. ಸೊ ಗ್ರಾಫ್ ಹಾಕಿದಾಗ ಈ ಥರ ಒಂದು ಕರು ಥರ ಬರುತ್ತೆ. ಎಕ್ಸಾಕ್ಟಾಗಿ 45 ಡಿಗ್ರಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಒಂದು ಪಾಯಿಂಟ್ ಮೀಟ್ ಆಗುತ್ತೆ, ದಟ್ ಈಸ್ ಝೆಡ್. ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಇಟ್ಸ್ ಬಿ. ವೈ ಆಕ್ಸಿಸ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಇಟ್ಸ್ ಎ. ಸೊ ಓ ಎ ಎಷ್ಟು ಅಂತ ಲೆಕ್ಕ ಹಾಕ್ಕೊಳ್ಳಿ, ಓ ಬಿ ಎಷ್ಟು ಅಂತ ಲೆಕ್ಕ ಹಾಕ್ಕೊಳ್ಳಿ. ಈ ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. F is equal to OA plus OB divided by 4. We will get the focal length of this lens. So this is a procedure to find the focal length of lens. It consists one convex lens, an object pin 1, an object pin 2, and to measure the distance I need a scale, and to find the focus we need a screen. So this is about the focal length of convex lens. Thank you.